ಕೇಂದ್ರವಾಗಿದ್ದು ಬೆಂಗಳೂರಿನಲ್ಲಿ ಮುಖ್ಯ ಕಚೇರಿಯನ್ನ ಹೊಂದಿದ್ದು ಶಿವಮೊಗ್ಗದಲ್ಲಿ ಶಾಖೆಯನ್ನ ಹೊಂದಿದೆ. ಸದ್ಯ ಈ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರಗತಿ ಹೊಂದುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಉಪಲಾಶಿತ ಯೋಜನೆ ಹೆಸರಿನಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ತಂತ್ರಾಂಶವಿರುವ ಐಡಿ ಕಾರ್ಡ್ ಅನ್ನು ಕೂಡ ನೀಡಲಾಗುತ್ತಿದೆ. ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ನಲ್ಲಿ ವಿಟಿಲಿಟಿ ಡಿಜಿಟಲ್ ಟೆಕ್ನವರು ಈ ಕುರಿತು ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿದರು. ಗುರುತಿನ ಕಾರ್ಡ್ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉಚಿತ ಕಾರ್ಯಾಗಾರ, ಪರೀಕ್ಷೆ ಪೂರ್ವ ತರಬೇತಿ, ಸಾಧಕರ ಜೊತೆ ಸಮಾಲೋಚನೆ, ರಿಯಾಯಿತಿ ದರದಲ್ಲಿ ಸ್ಟಡಿ ಸಾಮಗ್ರಿಗಳನ್ನು ಖರೀದಿ ಮಾಡಬಹುದು ಎಂದು ಸಂಸ್ಥೆಯ ಸಿಇಒ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಡಿಜಿಟಲ್ ತಂತ್ರಾಂಶವಿರುವ ಗುರುತಿನ ಕಾರ್ಡ್ ಅನ್ನು ಎಲ್ಲ ವಿದ್ಯಾರ್ಥಿಗಳು ಹೊಂದಿದರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದಾದ ಈ ಗುರುತಿನ ಕಾರ್ಡಿಂದ ಸೇವೆಗಳಂತ ಹೇಳಿದರೆ, ಪೋಷಕರು ವಿದ್ಯಾರ್ಥಿಗಳ ಕಲಿಕೆ ಬಗ್ಗೆ ಗಮನ ನೀಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳ ಶಾಲೆಯ ಹಾಜರಾತಿ ಮತ್ತು ಅಂಕಪಟ್ಟಿದ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರತಿದಿನ ಅಪ್ಡೇಟ್ ಆಗುವುದರ ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಪೋಷಕರು ಗಮನ ಹರಿಸೋಕ್ಕೆ ಸುಲಭವಾಗುತ್ತದೆ ಮತ್ತು ನಿಖರವಾದ ಮಾಹಿತಿ ಕೂಡ ಅವರಿಗೆ ಲಭ್ಯವಾಗುತ್ತದೆ. ಮತ್ತು ಈ ಗುರುತಿನ ಕಾರ್ಡ್ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉಚಿತ ಕಾರ್ಯಾಗಾರಗಳು, ಸಾಧಕರ ವಿಶೇಷ ಮಾಹಿತಿ ಮತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತು ಕನ್ನಡ ಇಂಗ್ಲಿಷ್ ಭಾಷಾ ಕಲಿಕೆಗಳಿಗೆ ಮತ್ತು ಪರೀಕ್ಷಾ ಪೂರ್ವ ಇತರ ತರಬೇತಿಗಳಿಗೂ ಕೂಡ ತರಬೇತಿಗಳನ್ನು ಮಾಡಿಕೊಡ್ತಿದ್ದಾರೆ. ಜೊತೆಗೆ ಸಾಧಕರ ವಿಶೇಷ ಮಾಹಿತಿಯನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷ ಮಾಹಿತಿಯನ್ನು ನೇರ ಸಮಾಲೋಚನೆ ವ್ಯವಸ್ಥೆ ಕೂಡ ಮಕ್ಕಳಿಗೆ ಮಾಡಿಕೊಟ್ಟಿರ್ತಾರೆ. ಜೊತೆಯಲ್ಲಿ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರಗಳನ್ನು ಏರ್ಪಡಿಸಿ ಈ ಯೋಜನೆಯ ಮೂಲಕವೇ ಅವರಿಗೆ ನೃತ್ಯ, ಸಂಗೀತ, ಕ್ರೀಡೆ, ಅವರಿಗೆ ಆಸಕ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಯೋಜನೆಯ ಮೂಲಕವೇ ಭಾಗಿಯಾಗಬಹುದಾಗಿರುತ್ತೆ. ಮತ್ತು ಈ ಯೋಜನೆಯ ಗುರುತಿನ ಕಾರ್ಡನ್ನು ಬಳಸಿಕೊಂಡು ರಿಯಾಯಿತಿ ದರದಲ್ಲಿ ಸ್ಟಡಿ ಸಾಮಗ್ರಿಗಳನ್ನು ಕೂಡ ವಿದ್ಯಾರ್ಥಿಗಳು ಖರೀದಿ ಮಾಡಬಹುದು. ಅಂದರೆ ಉದಾಹರಣೆಗೆ ಕಂಪ್ಯೂಟರ್, ಪ್ರಿಂಟರ್, ಮೊಬೈಲ್ ಮತ್ತು ಆಯ್ಕೆ ಮಾಡಿಕೊಂಡ ಪರೀಕ್ಷೆ ಪುಸ್ತಕಗಳನ್ನು ಕೂಡ ಆನ್ಲೈನ್ ಮತ್ತು ನಿಗದಿತ ಸ್ಟೋರ್ಗಳಲ್ಲಿ ಖರೀದಿ ಮಾಡಬಹುದು. ಮತ್ತು ವಿದ್ಯಾರ್ಥಿಗಳಿಗೆ ಆಸಕ್ತಿಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಪರೀಕ್ಷೆಗಳಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳು ತಯಾರಾಗಬಹುದು. ಉದಾಹರಣೆಗೆ ನವೋದಯ, CET, ನೀಟ್, UPS, KPS ಇತರ ಎಲ್ಲ ಪರೀಕ್ಷೆಗಳಿಗೂ ಕೂಡ ಆನ್ಲೈನ್ ಮೂಲಕ ರಜಾ ದಿನಗಳಲ್ಲಿ ಕೂಡ ಅವರು ತರಬೇತಿಗಳನ್ನು ಪಡೆದುಕೊಳ್ಳಬಹುದು. ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಉಪಲಾಶಿತ ಯೋಜನೆಯ ಸೇವೆ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಸಹಕಾರಿಯಾಗುವಂತೆ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ತಂತ್ರಾಂಶವಿರುವ ಗುರುತಿನ ಕಾರ್ಡಲ್ಲಿ, ಅಂದರೆ ಅವರಿಗೆ ದೌರ್ಜನ್ಯಗಳು ನಡೆದ ನಂತರ, ಘಟನೆಗಳು ನಡೆದ ನಂತರ ಕ್ರಮ ತೆಗೆದುಕೊಳ್ಳುವುದರ ಬದಲಾಗಿ ಈ ಸ್ವಲ್ಪ ಮುಂಜಾಗ್ರತೆ ಕ್ರಮವನ್ನು ವಹಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಆಗುವಂಥ ಅನಾಹುತಗಳನ್ನು ಎಲ್ಲರೂ ತಡೆಯಬಹುದಾಗಿರುತ್ತದೆ. ಅಂದರೆ ಈ ವಿಷಯದಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಮಾಹಿತಿಯನ್ನು ವಿದ್ಯಾರ್ಥಿಗಳಿಂದ ಮತ್ತು ಪೋಷಕರಿಂದ ಮಾಹಿತಿಗಳನ್ನು ತೆಗೆದುಕೊಂಡು ಅವರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪೋಷಕರ ಜೊತೆ ಸಮಾಲೋಚನೆ ಮಾಡಿ ಅದನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆಲ್ಲ ಮಾಹಿತಿಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಕಿರುಕುಳ, ತೊಂದರೆಗಳು, ಅನಾಹುತಗಳು ಆಗದಂತೆ ಅನುಸರಣೆಯನ್ನು ಕೂಡ ಮಾಡಿಕೊಡ್ತಿದ್ದಾರೆ. ಉಪಲಾಶಿತ ಯೋಜನೆಯು ಏಷಿಯನ್ ಜರ್ನಲ್ ಆಫ್ ಸೋಷಿಯಲ್ ಹೆಲ್ತ್ ಮತ್ತು ಬಿಹೇವಿಯರ್ ಅವರು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಈ ವರದಿಯ ಮೇಲೆ ಉಪಲಾಶಿತ ಯೋಜನೆಯು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲಾಗಿದೆ. ಅಂದರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಈಗಾಗಲೇ ಅಂದರೆ ಶಿಕ್ಷಣ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿರುತ್ತೆ. ಈ ಯೋಜನೆಗಳ ಸೇವೆಗಳ ಬಗ್ಗೆ ಮೆಚ್ಚುಗೆಯನ್ನು ಪಡೆದುಕೊಂಡು ಎಲ್ಲ ವ್ಯಾಪ್ತಿಯಲ್ಲಿ ಬರುವ ಶಾಲಾ ಕಾಲೇಜುಗಳಿಗೆ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರ ಗಮನಕ್ಕೂ ಕೂಡ ಬಂದಿರೋದ್ರಿಂದ ಉತ್ತಮ ಪ್ರತಿಕ್ರಿಯೆಯು ದೊರಕುತ್ತಿದೆ. ಹಾಗಾಗಿ ಉಪಲಾಶಿತ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಲು ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭವನ್ನು ಮಾಡ್ತಿದ್ದಾರೆ. ಈ ಮೂಲಕ ಮತ್ತಷ್ಟು ವಿದ್ಯಾರ್ಥಿಗಳು ಉಪಯೋಗವನ್ನು ಪಡೆದುಕೊಳ್ಳಲು ನಿಮ್ಮ ಪತ್ರಿಕೆಗಳ ಮುಖಾಂತರ ಪ್ರಚಾರ ಪಡಿಸಲು ನಾವೆಲ್ಲರೂ ವಿನಂತಿಸಿಕೊಳ್ಳುತ್ತೇವೆ.